ಮನೆ ಕಟ್ಟುವಂತ ಕೆಲಸ ನಿಮಗೆ ವೈಯಕ್ತಿಕವಾಗಿ ಹೇಗೆ, ಜನರ ದೃಷ್ಟಿಯಲ್ಲಿ ಹೇಗೆ ನೀವು ಬಯಸ್ತೇವೆ? ಎಲ್ರಿಗೂ ನಮಸ್ಕಾರ. TV9 ವತಿಯಿಂದ ಇವತ್ತು ಈ ರಿಯಲ್ ಎಸ್ಟೇಟ್ ಎಕ್ಸ್ಪೋ ಕಾರ್ಯಕ್ರಮವನ್ನು TV9 ನಡೆಸ್ಕೊಡ್ತಾ ಇದ್ದೀವಿ. ರಾಹುಲ್ ಅವರಿಗೆ ಮತ್ತು TV9 ಎಲ್ಲ ಸ್ಟಾಫ್ನವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನು ಇವತ್ತು ಎಕ್ಸ್ಪೋಲಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಕಂಪ್ನಿಗಳು ಭಾಗವಹಿಸಿದ್ದಾರೆ. ಅವರಿಗೆ ಒಳ್ಳೆಯದಾಗಿ ಇವತ್ತು ಅಪಾರ್ಟ್ಮೆಂಟು, ವಿಲಾಸು, ಫಾರ್ಮ್ ಲ್ಯಾಂಡ್, ಇಂಡಿವಿಜುವಲ್ ಸೈಟ್ಸ್ ಈ ಥರ ಜನಸಾಮಾನ್ಯರಿಗೆ ಮತ್ತು ಮಧ್ಯಮ ವರ್ಗದ ಎಲ್ಲ ಸೌಲಭ್ಯಗಳುಳ್ಳ ಈ ಸೂರು ಕಲ್ಪಿಸುವಂತಹ ಯೋಜನೆಗಳಿಗೆ ಒಳ್ಳೆಯದಾಗಲಿ. ಮುಂದಿನ ದಿವಸಗಳಲ್ಲಿ ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ ಟೈಪ್ 2 ಸಿಟೀಸ್ ಸಹ ಮಾಡಬೇಕು. ಈಗ ಹಲವಾರು ಕಾರ್ಪೊರೇಷನ್ಸ್ ಇದೆ, ಲೈಕ್ ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ತುಮಕೂರು, ಕಲಬುರಗಿ ಎಲ್ಲ ಕಡೆ ಈ ಮನೆಗಳು ಮಾಡುವಂತಹ ಅಪಾರ್ಟ್ಮೆಂಟ್ ಆಗುವಂತಹ ಕೆಲಸಗಳು ಮಾಡಬೇಕು. ಮತ್ತು ಡೆವಲಪರ್ಸಲ್ಲಿ ನಾನು ಹೇಳೋದಿಷ್ಟೇ, ಯಾರು ನಿಮ್ಮಲ್ಲಿ ನಂಬಿಕೆ ಇಟ್ಟು ನಿಮ್ಮಲ್ಲಿ ಸೈಟ್ ತಗೋತಾರೆ, ಬಿಲ್ಡಿಂಗ್ ತಗೋತಾರೆ, ವಿಲಾ ತಗೋತಾರೆ, ಅವರಿಗೆ ಸರಿಯಾದ ನ್ಯಾಯಯುತವಾದ ನ್ಯಾಯವನ್ನು ನೋಡಿ. ಮಳೆ ಬಂದರೆ ಬಹಳಷ್ಟು ಜಾಗಗಳಲ್ಲಿ ಇಂಡಿವಿಜುವಲ್ ಮನೆಗಳಿಗಿಂತ ಅಪಾರ್ಟ್ಮೆಂಟ್ಗಳ ಒಳಗಡೆ ನೀರು ಹೋಗ್ತದೆ. ಯಾಕಂದರೆ ಕರೆಕ್ಟಾಗಿ ಆರ್ಕಿಟೆಕ್ಟ್ ಮಾಡಿರೋಲ್ಲ, ಸಂಬಂಧಪಟ್ಟಾದ ಭೂಮಿ ನೋಡಿ ಬಿಲ್ಡಿಂಗ್ ಕಟ್ಟಿರೋಲ್ಲ. ಇದನ್ನೆಲ್ಲ ನೀವು ನೋಡಬೇಕಾಗ್ತದೆ. ಬ್ಯಾಂಗ್ಳೂರ್ ಇಸ್ ಮೋಸ್ಟ್ ಸೇಫೆಸ್ಟ್ ಆ್ಯಂಡ್ ಕ್ಲೀನ್ ಸಿಟಿ ಇನ್ ಆಲ್ ಓವರ್ ಇಂಡಿಯಾ. ನಂಬರ್ 1 ಸಿಟಿ. ಇವತ್ತು ರಿಯಲ್ ಎಸ್ಟೇಟ್ ಇಡೀ ದೇಶದಲ್ಲಿ ಫಾಸ್ಟೆಸ್ಟ್ ಆಗಿ ಏನಾದರೂ ಬೆಳೀತಾ ಇದ್ದು ದಟ್ಸ್ ಇನ್ ಬ್ಯಾಂಗ್ಳೂರ್. ಬಿಕಾಸ್ ಆಫ್ ಪೀಪಲ್. ಜನ ಕನ್ನಡಿಗರು ಭಾಳಷ್ಟು ಸಭ್ಯರು. ನಾವೆಲ್ಲ ಯಾವುದೇ ರಾಜ್ಯದಿಂದ ಯಾರೇ ಬಂದರೆ ಎಲ್ರಿಗೂ ಅವ್ರಿಗೆ ಬರ್ಮಾಡ್ಕೊತೀವಿ. ಯಾರಿಗೂ ಉದ್ದೇಶ ಮಾಡೋಂತಹ ಜನ ನಮ್ಮ ಬ್ಯಾಂಗ್ಳೂರಲ್ಲಿಲ್ಲ, ಕನ್ನಡದವರಿಲ್ಲ. ಆದ್ದರಿಂದ ಭಾಳಷ್ಟು ಡಿಮ್ಯಾಂಡ್ ಇರ್ತದೆ ಬ್ಯಾಂಗ್ಳೂರಿಗೆ. ಬ್ಯಾಂಗ್ಳೂರಲ್ಲಿ ಬಂದು ಹೊರ ರಾಜ್ಯದಿಂದ ಯಾರೇ ಕೆಲಸ ಮಾಡಲಿ ಮತ್ತೆ ಅವ್ರ ರಾಜ್ಯಕ್ಕೆ ಹೋಗಲ್ಲ, ಬೆಂಗಳೂರಲ್ಲೇ ಇರೋಕ್ಕೆ ಬಯಸ್ತಾರೆ, ಕರ್ನಾಟಕದಲ್ಲೇ ಇರೋಕ್ಕೆ ಬಯಸ್ತಾರೆ. ಅಂಥ ವಾತಾವರಣ ನಮ್ಮ ಕರ್ನಾಟಕದ ಜನತೆ ಕಲ್ಪಿಸಿಕೊಂಡಿದೆ. ಅದೇ ಪ್ರಕಾರ ಇನ್ಫ್ರಾಸ್ಟ್ರಕ್ಚರ್ ಸಹ ರೆಡಿ ಆಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಮಾಡೋದು ಸರ್ಕಾರದ ಕೆಲಸ, ಗೌರ್ಮೆಂಟ್ ಕೆಲಸ. ಅದ್ರ ಜೊತೆಯಲ್ಲಿ ಪ್ರೈವೇಟ್ ಡೆವಲಪರ್ಸ್ ಯಾರಿದ್ದೀರಿ, ನೀವು ಕರೆಕ್ಟಾಗಿ ಪ್ಲ್ಯಾನ್ ಆಗಿ ನಿಮ್ಮ ಪ್ರಾಜೆಕ್ಟ್ಸ್ ಮಾಡಿದ್ರೆ ಮುಂದಿನ ದಿವಸಗಳಲ್ಲಿ ಯಾವುದೇ ಸಮಸ್ಯೆಗಳು, ಎಂಥ ಮಳೆ ಬಂದರೆ ಎಂಥ ಏನೇ ಆಗಲಿ ಸಮಸ್ಯೆಗಳಾಗಲ್ಲ ಅಂತ ನಾನು ಹೇಳಿ ಬಯಸ್ತೀನಿ. ಮತ್ತು ನಾನು ಮನೆ ಕಟ್ಟೋದಕ್ಕಿಂತ ಆಲ್ಸೋ ಬಿಲ್ಡರ್. ನಾವು ಸುಮಾರು 45 ವರ್ಷದಿಂದ, ನನಗೆ 5 ವರ್ಷ ನಮ್ಮ ಮನೇಲಿ ನಾವು ಲೇಔಟ್ಸ್ಗಳು ಮಾಡೋದು. ನಮ್ಮ ಮನೇಲಿ 10 ರೂಪಾಯಿ ಮಾಡಿದ್ದಾರೆ, ಈಗ 20,000 ಸ್ಕ್ವೇರ್ ಫೀಟ್. ವಿ ಆರ್ ಸೋಲ್ಡ್ ಅಬೌಟ್ 10 rupees per square feet. Now the present value of the citizen per square feet is 20,000. We sold at that time 1970s. ಸೊ ಆ ಥರ ಭೂಮಿ ತಾಯಿ ಯಾರನ್ನೂ ಕೈ ಬಿಡಲ್ಲ ಬಿಸ್ನೆಸ್ ಮಾಡೋದು. ಮತ್ತು ಈಗ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ ರಿಯಲ್ ಎಸ್ಟೇಟ್ ಮಾಡಿದ್ರು, ರಿಯಲ್ ಎಸ್ಟೇಟ್ ಮಾಡ್ಕೊಂಡು ದೊಡ್ಡವರಾಗ್ಬಿಟ್ಟು. ರಿಯಲ್ ಎಸ್ಟೇಟ್ ಅನ್ನೋದು ಇಟ್ಸ್ ಎ ಬಿಸ್ನೆಸ್. ಅದು ಜನಗಳಿಗೆ ಒಂದು ಸೂರು ಕೊಡುವಂಥ ಕೆಲಸ, ಪುಣ್ಯವಾದ ಕೆಲಸ. ಅದನ್ನು ಈ ಬೇರೆಯವರು ಕೆಲವರು ತುಚ್ಛವಾಗಿ ಮಾತಾಡ್ತಾರೆ. ಆದರೆ ಅದರಂಥ ಶ್ರೇಷ್ಠವಾದ ಕೆಲಸ ಯಾವುದಿಲ್ಲ ಅಂತ ನಾನೇನೇ ಉದಾಹರಣೆ. ಸೊ ಆದ್ದರಿಂದ ಮುಂದಿನ ದಿವಸಗಳಲ್ಲಿ ಒಳ್ಳೆಯದಾಗಲಿ, ಮನೆ ಕಟ್ಟುವಂಥ ಕೆಲಸ ಆಗಲಿ. ಪ್ರತಿಯೊಬ್ಬ ಮನುಷ್ಯ ಯಾರು ಹುಡ್ತಾನೆ ಅವನಿಗೆ 2 ಇದಾವೆ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ಸೊ ಮನೆ ಕಟ್ಟುವಂಥದ್ದು ಜೀವನದಲ್ಲಿ ಪ್ರಮುಖವಾದ ಉದ್ದೇಶ ಆಗಿರ್ತದೆ. ಆ ಉದ್ದೇಶ ಈಡೇರಲಿ, ದೇವರ ಆಶೀರ್ವಾದ ಸಹ ಇರ್ತದೆ. ಕಷ್ಟಪಟ್ಟು ಸಂಪಾದನೆ ಮಾಡೋದಲ್ಲಿ ಕಟ್ಟುತ್ತಾ ಒಂದು ಮನೆ ಅವನದೇ ಆದಷ್ಟು, ಯಾವುದೇ ದೊಡ್ಡದಾಗಬಹುದು ಚಿಕ್ಕದಾಗಬಹುದು, ಅದು ಬಹಳಷ್ಟು ನೆಮ್ಮದಿ ಕೊಡುವಂಥ ಕೆಲಸ. ಬ್ಯಾಂಕ್ಗಳು ಸಹ ಹಲವಾರು ಬ್ಯಾಂಕ್ಗಳು ಕೊಟ್ಟಿದ್ದಾರೆ. ಈಗ ಮುಂಚೆ ಥರ 15-20% ಲೋನ್ ಇಂಟ್ರೆಸ್ಟ್ ರೇಟ್ ಇಲ್ಲ. ಹೌಸಿಂಗ್ ಲೋನ್ 6% ಇದೆ, 8% ಇದೆ. ಇನ್ನೂ ಬ್ಯಾಂಕ್ಗಳು ಬಡವರಿಗೆ ಸೂಚಿಸಬೇಕು, ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ರೇಟ್ಸ್ ಕಮ್ಮಿ ಮಾಡಬೇಕು. ಡೆವಲಪರ್ಸು ಸಹ ಕಮ್ಮಿ ಮಾರ್ಜಿನ್ ಇಟ್ಟು ಬೆಟರ್ ಕ್ವಾಲಿಟಿ ಕೊಟ್ಟರೆ ಇನ್ನೂ ಒಳ್ಳೆಯದಾಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ
ಮತ್ತು ಭಾಳಷ್ಟು ಒಳ್ಳೆಯ ಕೆಲಸ ಇದು ಸತತವಾಗಿ 15th ಇಯರ್ ನೀವು ಈ ಎಕ್ಸ್ಪೋ ಮಾಡ್ತಾ ಇದ್ದೀರಿ. 15 ವರ್ಷ ಕಿವಿನೆಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಭಾಳ ಅರ್ಥಪೂರ್ಣವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮಗಳು ಇದೇ ಥರ ಮುಂದುವರಿಲಿ. ಯಾರ್ಯಾರು ಸ್ಟಾಲ್ಸ್ ಹಾಕಿದ್ದಾರೆ ಅವರಿಗೂ, ಇನ್ಯಾರ್ಯಾರು ಡೆವಲಪರ್ಸ್ ಇದ್ದಾರೆ ಅವರಿಗೂ ಒಳ್ಳೆಯದಾಗಲಿ. ಮತ್ತು ನಿಮ್ಮ ನಂಬಿಕೆ ಇಟ್ಟು ಯಾರ್ಯಾರು ನಮ್ಮ ಕರ್ನಾಟಕದ ಜನತೆ ನಿಮ್ಮ ಹತ್ರ ಸೈಟ್ಸು ಅಪಾರ್ಟ್ಮೆಂಟು ವಿಲ್ಲಾ ತಗೋತಾರೆ ಅವ್ರಿಗೂ ನೀವು ಒಳ್ಳೆಯದು ಆಗುವಂಥ ಕೆಲಸ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಮಾತು. ಜೈ ಹಿಂದ್, ಜೈ ಕರ್ನಾಟಕ.